ಒಳ್ಳೆಯ ಲೀಡರ್ಶಿಪ್ ಲೆಸನ್ಸ್ ಎಲ್ಲಿ ಸಿಗುತ್ತೆ ಅಂತ ಹುಡುಕಿದ್ರೆ ನಮಗೆ ಸಿಗೋದು ಸುಮಾರು 350 ವರ್ಷ ಹಳೆಯ ಮರಾಠ ಸಾಮ್ರಾಜ್ಯದಲ್ಲಿ. ಹೌದು, ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಆ ಕಾಲದ ನಾಯಕತ್ವದ ಪಾಠಗಳು ಇವತ್ತಿಗೂ ಹೇಗೆ ಪ್ರಸ್ತುತ ಅಂತ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಇವತ್ತಿನ ಬೆಸ್ಟ್ ಲೀಡರ್ಶಿಪ್ ಅಡ್ವೈಸ್ 350 ವರ್ಷ ಹಳೆಯದು ಅಂದ್ರೆ ಹೇಗಿರುತ್ತೆ? ನಾವು ಶಿವಾಜಿ ಮಹಾರಾಜರ ಕಥೆಯನ್ನ ಕೇವಲ ಒಂದು ಹಿಸ್ಟ್ರಿಯಾಗಿ ನೋಡೋದು ಬೇಡ, ಅದನ್ನ ಇವತ್ತಿನ ನಮ್ಮ ಚಾಲೆಂಜಸ್ಗಳಿಗೆ ಒಂದು ಗೈಡ್ ಆಗಿ, ಒಂದು ಬ್ಲೂಪ್ರಿಂಟ್ ಆಗಿ ನೋಡೋಣ. ಸರಿ, ಹಾಗಿದ್ರೆ ಬನ್ನಿ ಇನ್ನಷ್ಟು ಡೀಪ್ ಆಗಿ ಹೋಗೋಣ. ಈ ಸೆಕ್ಷನಲ್ಲಿ ನಾವು ಶಿವಾಜಿಯನ್ನ ಒಬ್ಬ ಹಿಸ್ಟಾರಿಕಲ್ ಫಿಗರ್ ಆಗಿ ಮಾತ್ರ ನೋಡಲ್ಲ, ಬದಲಿಗೆ ಏನೂ ಇಲ್ದ ಕಡೆಯಿಂದ ಅಂದ್ರೆ ಫ್ರಮ್ ಸ್ಕ್ರ್ಯಾಚ್ ಹೊಸ ಸಿಸ್ಟಮ್ಗಳನ್ನೇ ಕಟ್ಟಿದ ಒಬ್ಬ ಕ್ರಾಂತಿಕಾರಿ ಥಿಂಕರ್ ಆಗಿ ನೋಡೋಣ. ನೋಡಿ, ಇವತ್ತಿನ ಕಾಲದಲ್ಲಿ ಹೆಚ್ಚಿನ ಲೀಡರ್ಸ್ ಕಸ್ಟಮರ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ. ಆದರೆ ಮರಾಠ ಬ್ಲೂಪ್ರಿಂಟ್ ಇದೆಯಲ್ವಾ, ಅದು ತನ್ನ ಜನರಿಗೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟಿತ್ತು. ಇದು ಸುಮ್ಮನೆ ಒಂದು ಸಣ್ಣ ಚೇಂಜ್ ಅಷ್ಟೇ ಅಲ್ಲ, ಇದು ಲೀಡರ್ಶಿಪ್ ಫಿಲಾಸಫಿಯಲ್ಲೇ ಆದಂಥ ಒಂದು ದೊಡ್ಡ ಬದಲಾವಣೆ. ಮರಾಠ ಲೀಡರ್ಶಿಪ್ನ ಕೋರ್ ಪ್ರಿನ್ಸಿಪಲ್, ಅದರ ಮೂಲ ತತ್ವನೇ ಜನ ಮೊದಲು ಅನ್ನೋದು. ಅವರ ಪ್ರತಿಯೊಂದು ಸ್ಟ್ರಾಟಜಿ, ಪ್ರತಿಯೊಂದು ಡಿಸಿಷನ್ನ ಫೌಂಡೇಶನ್ ಇದೇ ಆಗಿತ್ತು. ಇದು ಸುಮ್ಮನೆ ಹೇಳೋಕೆ ಒಂದು ಸ್ಲೋಗನ್ ಆಗಿರಲಿಲ್ಲ, ಬದಲಿಗೆ ಅದನ್ನ ಆಕ್ಷನ್ಗೆ ತಂದಿದ್ರು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ ನೋಡಿ, ಅದೇ ತಾಯಿ ತಂದೆಯ ಹೃದಯ. ಲೇಖಕಿ ಮೇಧಾ ಭಾಸ್ಕರನ್ ಇದನ್ನ ಹೀಗೆ ವಿವರಿಸ್ತಾರೆ. ಇದು ಒಬ್ಬ ಲೀಡರ್ನಲ್ಲಿರಬೇಕಾದ ಒಂದು ರೇರ್ ಕಾಂಬಿನೇಷನ್. ಅಂದ್ರೆ ತಾಯಿಯ ತರಹ ಪೋಷಣೆ, ತ್ಯಾಗದ ಗುಣ, ಜೊತೆಗೆ ತಂದೆಯ ತರಹ ಕಟ್ಟುನಿಟ್ಟಾದ ಪ್ರೊಟೆಕ್ಟಿವ್ ಆದ ಕ್ವಾಲಿಟಿ. ಈ ಎರಡೂ ಸೇರಿದಾಗ ಮಾತ್ರ ಜನರಿಂದ ನಿಜವಾದ ನಿಷ್ಠೆಯನ್ನ ಗಳಿಸೋಕೆ ಸಾಧ್ಯ. ಇಲ್ಲಿ ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಅಂದ್ರೆ ಶಿವಾಜಿಗೆ ಫಾಲೋವರ್ಸ್ ಇರಲಿಲ್ಲ, ಬದ್ಲಿಗೆ ಒಂದು ಐಡಿಯಾ, ಒಂದು ಆದರ್ಶಕ್ಕೋಸ್ಕರ ಪ್ರಾಣ ಕೊಡೋಕೆ ಇನ್ಸ್ಪೈರ್ ಆಗಿದ್ದ ಜನರಿದ್ರು ಅಲ್ವಾ. ಸುಮ್ಮನೆ ಫಾಲೋ ಮಾಡೋದಕ್ಕೂ ಒಂದು ಉದ್ದೇಶಕ್ಕೋಸ್ಕರ ಇನ್ಸ್ಪೈರ್ ಆಗೋದಕ್ಕೂ ಅಜಗಜ ಅಂತರ ವ್ಯತ್ಯಾಸ ಇದೆ. ಸರಿ, ಬರೀ ಫಿಲಾಸಫಿ ಆಯಿತು, ಈಗ ಆಕ್ಷನ್ಗೆ ಬರೋಣ. ಶಿವಾಜಿಯ ಅತ್ಯಂತ ದೊಡ್ಡ ಕ್ರಾಂತಿಕಾರಿ ಕೆಲಸ ಅಂದ್ರೆ ಅದು ಯುದ್ಧತಂತ್ರ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಒಂದು ರಾಷ್ಟ್ರವನ್ನೇ ಕಟ್ಟುವ ಸಿಸ್ಟಮಲ್ಲಿತ್ತು. ಅವರು ಸುಮ್ಮನೆ ರೂಲ್ ಮಾಡಲಿಲ್ಲ, ಬದಲಿಗೆ ಹೊಚ್ಚೊಸ ಸಿಸ್ಟಮ್ಗಳನ್ನೇ ಹುಟ್ಟಾಕಿದ್ರು. ಇದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ. ಸುಮಾರು 2000 ವರ್ಷದಿಂದ ಭಾರತದಲ್ಲಿ ಜಾಗೀರ್ದಾರಿ ಸಿಸ್ಟಮ್ ಇತ್ತು. ಅಂದ್ರೆ ಏನು, ರಾಜರು ಆರ್ಮಿಯನ್ನ ಸ್ಥಳೀಯ ಜಮೀನ್ದಾರರಿಗೆ ಔಟ್ಸೋರ್ಸ್ ಮಾಡ್ತಿದ್ರು. ಈ ಜಮೀನ್ದಾರರು ತಮ್ಮದೇ ಆರ್ಮಿ ಇಟ್ಕೊಂಡು ಆ ಏರಿಯಾದ ಜನರಿಂದ ಇಷ್ಟ ಬಂದ ಹಾಗೆ ಟ್ಯಾಕ್ಸ್ ವಸೂಲಿ ಮಾಡ್ತಿದ್ರು. ಇದರಿಂದ ಏನಾಗ್ತಿತ್ತು ಅಂದ್ರೆ ಲೋಕಲ್ ಲೆವೆಲ್ನಲ್ಲಿ ಪುಡಿ ರೌಡಿಗಳು, ದಬ್ಬಾಳಿಕೆಗಾರರು ಉಟ್ಕೊಂಡಿದ್ರು. ಆದರೆ ಶಿವಾಜಿ ಇದನ್ನ ಕಂಪ್ಲೀಟ್ ಆಗಿ ಬದಲಾಯಿಸಿದ್ರು. ಅವರು ಸೈನಿಕರಿಗೆ, ಆಫೀಸರ್ಸ್ಗಳಿಗೆ ಡೈರೆಕ್ಟ್ ಆಗಿ ರಾಜ್ಯದ ಖಜಾನೆಯಿಂದ ಸಂಬಳ ಕೊಡೋ ಸಿಸ್ಟಮ್ ಶುರು ಮಾಡಿದ್ರು. ಇದರಿಂದ ಜನರ ಮೇಲಿನ ಶೋಷಣೆ ನಿಂತೋಯ್ತು ಮತ್ತು ಜನರ ನಿಷ್ಠೆ ಆ ಜಮೀನ್ದಾರರಿಗೆ ಹೋಗೋ ಬದಲು ಡೈರೆಕ್ಟ್ ಆಗಿ ರಾಜ್ಯಕ್ಕೆ ಬರೋ ಹಾಗೆ ಆಯ್ತು. ಈ ನಂಬರ್ ನೋಡಿ, 50%. ಹೌದು, 50%. ಇದು ಮೊಘಲರ ಕಾಲದಲ್ಲಿ ರೈತರು ಕಟ್ಟಬೇಕಿದ್ದ ಖರಾಜ್ ಅನ್ನೋ ಟ್ಯಾಕ್ಸ್. ಅಂದ್ರೆ ತಾವು ಬೆಳೆದಿದ್ರಲ್ಲಿ ಅರ್ಧ ಭಾಗವನ್ನ ಸರ್ಕಾರಕ್ಕೆ ಕೊಟ್ಬಿಡ್ಬೇಕು. ಊಹಿಸ್ಕೊಳ್ಳಿ, ಆ ಹಳೆಯ ಸಿಸ್ಟಮ್ ಎಷ್ಟು ಕ್ರೂರವಾಗಿತ್ತು ಅನ್ನೋದಕ್ಕೆ ಈ ಒಂದೇ ಒಂದು ನಂಬರ್ ಸಾಕು. ಆ ಭಯಾನಕ ಸತ್ಯಕ್ಕೆ ಇಲ್ಲೊಬ್ಬ ಫಾರಿನ್ ಟ್ರಾವೆಲರ್ ಕಣ್ಣಾರೆ ಕಂಡ ಸಾಕ್ಷಿ ಇದೆ. 1632ರಲ್ಲಿ ಪೀಟರ್ ಮಂಡಿ ಅಂತ ಒಬ್ಬ ಟ್ರಾವೆಲರು ಆಗ್ರಾದಿಂದ ಪಾಟ್ನಾ ಹೋಗೋ ದಾರಿಯಲ್ಲಿ ಸುಮಾರು 80 ಕಿಲೋಮೀಟರ್ ಉದ್ದಕ್ಕೂ ಟ್ಯಾಕ್ಸ್ ಕಟ್ಟೋಕೆ ಆಗಿಲ್ಲ ಅಂತ ಕೊಂದ ರೈತರ ತಲಬುರುಡೆಗಳಿಂದ ಕಟ್ಟಿದ 200ಕ್ಕೂ ಹೆಚ್ಚು ಗೋಪುರಗಳನ್ನು ನೋಡಿದ್ದೆ ಅಂತ ಬರ್ದಿದ್ದಾನೆ. ಕೇಳೋಕೆ ಶಾಕಿಂಗ್ ಅಲ್ವಾ? ಸೊ ಆ 50% ಟ್ಯಾಕ್ಸ್ನ ರಿಸಲ್ಟ್ ಇದಾಗಿತ್ತು. ಆ ಹಳೆ ಸಿಸ್ಟಮ್ಗೋಸ್ಕರ ಜನ ಕೊಟ್ಟ ಬೆಲೆ ಇದು. ಈಗ ಯೋಚನೆ ಮಾಡಿ, ಇದಕ್ಕೂ ಜನ ಮೊದಲು ಅಂತ ಹೇಳೋ ಮರಾಠ ಮಾಡೆಲ್ಗೂ ಎಷ್ಟು ದೊಡ್ಡ ವ್ಯತ್ಯಾಸ ಇದೆ ಅಂತ. ಸರಿ, ಮುಂದಿನ ಸೆಕ್ಷನ್ಗೆ ಹೋಗೋಣ ಬನ್ನಿ. ಇಲ್ಲಿ ನಾವು ಅವರ ಮಿಲಿಟರಿ, ಇಂಟೆಲಿಜೆನ್ಸ್ ಮತ್ತೆ ಫೈನಾನ್ಷಿಯಲ್ ಸ್ಟ್ರಾಟಜಿಗಳು ಇವೆಲ್ಲ ಹೇಗೆ ಒಂದೇ ದೊಡ್ಡ ವಿಷನ್ನ ಭಾಗವಾಗಿತ್ತು ಅಂತ ನೋಡೋಣ. ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿತ್ತು. ನಾವು ಹಿಸ್ಟ್ರಿಯನ್ನ ಒಂದು ಹೊಸ ಆಂಗಲ್ನಿಂದ ನೋಡೋಣ ಬನ್ನಿ. ಶಾಯಿಸ್ತಾ ಖಾನ್ ಮೇಲೆ ಮಾಡಿದ ಅಟ್ಯಾಕ್ ಇದೆಯಲ್ಲ, ಅದನ್ನ ಸುಮ್ಮನೆ ದಾಳಿ ಅನ್ನೋದಕ್ಕಿಂತ ತನ್ನದೇ ಮನೆ ಅಂದ್ರೆ ಲಾಲ್ ಮಹಲನ್ನ ವಾಪಸ್ ಪಡ್ಕೊಳ್ಳೋಕೆ ಮಾಡಿದ ಒಂದು ಸ್ಪೆಷಲ್ ಆಪ್ಸ್ ಮಿಷನ್ ಅಂತ ನೋಡ್ಬೋದು. ಅದೇ ರೀತಿ ಸೂರತ್ ಮೇಲೆ ಮಾಡಿದ ದಾಳಿಯನ್ನ ಲೂಟಿ ಅನ್ನೋ ಬದಲು ಮೊಘಲರಿಂದ ಹಾಳಾಗಿದ್ದ ತಮ್ಮ ಜನರ ವ್ಯವಸಾಯಕ್ಕೆ ಕಾಂಪೆನ್ಸೇಷನ್ ಆಗಿ ಅವರ ಶ್ರೀಮಂತ ವ್ಯಾಪಾರ ಕೇಂದ್ರದಿಂದ ಮಾಡಿದ ಒಂದು ಫೈನಾನ್ಷಿಯಲ್ ರಿಕವರಿ ಅಂತಾನೂ ನೋಡ್ಬೋದು. ಶಿವಾಜಿ ಕೇವಲ ಒಬ್ಬ ವಾರಿಯರ್ ಅಲ್ಲ, ಅವರು ಒಬ್ಬ ಅದ್ಭುತ ಎಕನಾಮಿಸ್ಟ್ ಕೂಡ ಆಗಿದ್ರು. ಹೇಗೆ ಅಂತೀರಾ? ಮೊದಲನೇದಾಗಿ ಸಮುದ್ರ ವ್ಯಾಪಾರವನ್ನ ಕಂಟ್ರೋಲ್ ಮಾಡೋಕೆ ನೇವಿ ಕಟ್ಟಿದ್ರು. ಎರಡನೇದಾಗಿ ಕೊಂಕಣದಲ್ಲಿ ಉಪ್ಪಿನ ಮಡಿಗಳನ್ನ ತಮ್ಮ ವಶಕ್ಕೆ ತಗೊಂಡು ರಾಜ್ಯಕ್ಕೆ ಒಂದು ಸ್ಟೇಬಲ್ ರೆವೆನ್ಯೂ ಸೋರ್ಸ್ ಮಾಡಿದ್ರು.
ಮೂರನೇದಾಗಿ ಬೇರೆ ದೇಶದಿಂದ ಬರೋ ಉಪ್ಪಿನ ಮೇಲೆ ದೊಡ್ಡ ಟ್ಯಾಕ್ಸ್ ಹಾಕಿ ಆ ದುಡ್ಡನ್ನ ತಮ್ಮ ರಾಷ್ಟ್ರೀಯ ಮಿಷನ್ಗೆ ಅಂದ್ರೆ ಜನರ ರಕ್ಷಣೆಗೋಸ್ಕರ ಬಳಸಿದ್ರು. ಇದು ಸೆಲ್ಫ್ ಸಸ್ಟೈನಿಂಗ್ ಎಕಾನಮಿಗೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ಸರಿ, ಈಗ ಕಥೆಯ ಫೈನಲ್ ಮತ್ತು ಬಹಳ ಮುಖ್ಯವಾದ ಚಾಪ್ಟರ್ಗೆ ಬಂದಿದ್ದೇವೆ. ಇದು ಸಂಭಾಜಿ ಅವರ ಕಥೆ. ತಂದೆ ಕಟ್ಟಿದ ಒಂದು ದೇಶವನ್ನ ತನ್ನ ಪ್ರಾಣವನ್ನೇ ಕೊಟ್ಟು ಗಟ್ಟಿ ಮಾಡಿದ ಮಗನ ಕಥೆ ಇದು. ಈ ಲೈನ್ ಕೇಳಿ ಎಷ್ಟು ಪವರ್ಫುಲ್ ಆಗಿದೆ ಅಂತ. ಶಿವಾಜಿ ತನ್ನ ಜೀವನದಲ್ಲಿ ಒಂದು ದೇಶವನ್ನ ಕಟ್ಟಿದ್ರೆ ಅವರ ಮಗ ಸಂಭಾಜಿ ತನ್ನ ಸಾವಿನ ಮೂಲಕ ಅದನ್ನ ಗಟ್ಟಿಗೊಳಿಸಿದ್ರು. ನೋಡಿ, ಇಬ್ಬರ ರೋಲ್ ಬೇರೆ ಬೇರೆ ಆಗಿರಬಹುದು, ಆದರೆ ಎರಡೂ ಕೂಡ ಅಷ್ಟೇ ಇಂಪಾರ್ಟೆಂಟ್. ಅವಾಗ ಸಂಭಾಜಿ ಅವರ ಮುಂದೆ ಇದ್ದ ಚಾಯ್ಸ್ ಏನ್ ಗೊತ್ತಾ? ಒಂದ್ ಕಡೆ ಔರಂಗಜೇಬ್ ಜೀವ, ಪವರ್, ಸಂಪತ್ತು ಎಲ್ಲ ಕೊಡ್ತೀನಿ ಅಂತ ಆಫರ್ ಮಾಡ್ದ. ಆದರೆ ಅದಕ್ಕೆ ಬೆಲೆಯಾಗಿ ಕೋಟೆಗಳನ್ನ ಬಿಟ್ಕೊಡ್ಬೇಕು, ಜೊತೆಗೆ ತನ್ನ ಜನರಿಗೆ ದ್ರೋಹ ಮಾಡಬೇಕಿತ್ತು. ಆದ್ರೆ ಸಂಭಾಜಿ ಸಾವನ್ನೇ ಆರಿಸ್ಕೊಂಡ್ರು. ಅವರ ಆ ಸ್ಯಾಕ್ರಿಫೈಸ್ ಇದೆಯಲ್ಲ, ಅದು ಪ್ರತಿಯೊಬ್ಬ ಮರಾಠರ ಹೃದಯದಲ್ಲೂ ಬೆಂಕಿ ಹಚ್ಚಿತು. ಇದರಿಂದ ಶುರುವಾಗಿದ್ದು ಬರೋಬರಿ 27 ವರ್ಷಗಳ ಯುದ್ಧ. ಕೊನೆಗೆ ಇದೇ ಯುದ್ಧ ಮೊಘಲ್ ಸಾಮ್ರಾಜ್ಯದ ಬೆನ್ನನ್ನೇ ಮುರಿತು. ಅವರ ಸಾವು ಒಂದು ಹೊಸ ಹೋರಾಟಕ್ಕೆ ಜನ್ಮ ಕೊಟ್ಟಿತು. ಕೊನೆಯದಾಗಿ ಈ ಇಡೀ ಮರಾಠಾ ಬ್ಲೂಪ್ರಿಂಟನ ಫೈನಲ್ ಫಿಲಾಸಫಿ ಇಲ್ಲಿದೆ ನೋಡಿ. ಜೀವನದ ಅತ್ಯಂತ ಮುಖ್ಯವಾದ ಕೆಲಸ ಅಂದ್ರೆ ನಮ್ಮ ಜನರ ಕಣ್ಣೀರನ್ನ ಕಡಿಮೆ ಮಾಡೋದು. ಇದು ಲೀಡರ್ಶಿಪ್ನ ಉದ್ದೇಶದ ಬಗ್ಗೆ ನಮ್ಗೆಲ್ಲ ಒಂದು ಆಳವಾದ ಪಾಠ ಹೇಳುತ್ತೆ. ಬಹುಶಃ ನಿಜವಾದ ಲೀಡರ್ಶಿಪ್ ಅಂದ್ರೆ ಇದೇನೇ ಇರಬೇಕು ಅಲ್ವಾ?